ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂದು ಭವ್ಯ, ಈಗ ಮೋಕ್ಷಿತ. ತಾನು ಒಳ್ಳೆಯನಾಗೋದಕ್ಕೆ ಸಿಕ್ಕೋ ಒಂದೊಂದು ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ತಾ ಇರೋದು ಹೇಗೆ ಹನುಮಂತನ ರಿಯಲ್ ಮೈಂಡ್ ಗೇಮ್ ಬಿಗ್ ಬಾಸ್ ಮನೆಯೊಳಗೆ ಈಗ ಶುರುವಾಗಿರೋದು ಹೇಗೆ? ಆ ಆಟಕ್ಕೆ ಇತರೆ ಸ್ಪರ್ಧಿಗಳು ಬೆಚ್ಚಿ ಬಿದ್ದಿರೋದಾದ್ರೂ ಹೇಗೆ? ಹನುಮಂತ ನಿಜವಾಗಿಯೂ ಆಟ ಆಡ್ತಾ ಇದ್ದಾನೋ ಅಥವಾ ನಾಟಕ ಮಾಡ್ತಾ ಇದ್ದಾನೋ? ಒಟ್ನಲ್ಲಿ ಜನರ ಮನಸ್ಸನ್ನ ಗೆಲ್ಲೋ ತಂತ್ರ ಮಾತ್ರ ಆತನಿಗೆ ಗೊತ್ತಿರೋದು ಹೇಗೆ? ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರ, ಬಿಗ್ ಬಾಸ್ ಸೀಸನ್ 11ರ ಎಲಿಮಿನೇಷನ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತ್ರಿವಿಕ್ರಮ್, ಮಂಜು, ರಜತ್, ಗೌತಮಿ, ಭವ್ಯ, ಧನರಾಜ್, ಮೋಕ್ಷಿತಾ ಈ 7 ಸ್ಪರ್ಧಿಗಳಲ್ಲಿ ಯಾರು ಎಲಿಮಿನೇಷನ್ ಅನ್ನೋ ಕಟ್ಟಕಡಿಯ ಟಾಸ್ಕ್ನಲ್ಲಿ ಶಾಕಿಂಗ್ ತಿರುವು ಸಿಕ್ಕಿದೆ. ಫಿನಾಲೆ ವಾರಕ್ಕೆ ಮೋಕ್ಷಿತಾ ಅಚ್ಚರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಹನುಮಂತು. ಬಿಗ್ ಬಾಸ್ ಈ ವಾರದ ಕಡೆಯ ಎಲಿಮಿನೇಷನ್ ರೌಂಡ್ನಲ್ಲಿ ನಾಮಿನೇಟ್ ಆಗಿದ್ದ ಸ್ಪರ್ಧಿಗಳು ಎದುರಾಳಿಗಳನ್ನು ನಾಮಿನೇಟ್ ಮಾಡಿದ್ರು. ಆದರೆ ಬಿಗ್ ಬಾಸ್ ಸೀಸನ್ 11ರ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತು ಅವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟು ಆಟಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಡಲಾಗಿತ್ತು. ಕ್ಯಾಪ್ಟನ್ ಹನುಮಂತುಗೆ ಬಿಗ್ ಬಾಸ್ ಈ ಸೀಸನ್ನ ಉತ್ತಮ ಸ್ಪರ್ಧಿಯನ್ನು ನೀವು ನಾಮಿನೇಷನ್ನಿಂದ ಪಾರು ಮಾಡಬೇಕು, ನಿಮ್ಮ ಆಯ್ಕೆಯನ್ನು ಯೋಚಿಸಿ ಘೋಷಿಸಿ ಎನ್ನಲಾಗಿತ್ತು. ಆಗ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತು, ಬಿಗ್ ಬಾಸ್, ನಾನು ಮೋಕ್ಷಿತಕ್ಕನ್ನು ನಾಮಿನೇಷನ್ನಿಂದ ಪಾರು ಮಾಡ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ. ಕ್ಯಾಪ್ಟನ್ ಹನುಮಂತು ಅವರ ಈ ನಿರ್ಧಾರ ಎಲ್ಲರಿಗೂ ಶಾಕಿಂಗ್ ಆಗಿದ್ದು ಮೋಕ್ಷಿತಾ ಕಣ್ಣೀರು ಸುರಿಸಿದ್ರು. ಸೂಕ್ತ ಕಾರಣ ನೀಡಿದ್ದ ಹನುಮಂತು, ಈ ಮನೆಯಲ್ಲಿ ಮೋಕ್ಷಿತಾ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು, ಯಾವುದೇ ಕಲ್ಮಶ ಇಲ್ಲದೆ ಆಟವನ್ನು ಚೆನ್ನಾಗಿ ಆಡ್ತಾ ಇದ್ದಾರೆ, ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡು ಚೆನ್ನಾಗಿ ಆಡಿದ್ದಾರೆ, ಹೀಗಾಗಿ ಮೋಕ್ಷಿತಾ ಅಕ್ಕನ ನಾಮಿನೇಷನ್ನಿಂದ ಪಾರು ಮಾಡಲು ಇಷ್ಟಪಡ್ತೇನೆ ಎಂದಿದ್ದಾರೆ. ಹನುಮಂತು ಅವರ ಈ ಆಯ್ಕೆಯಿಂದ ಮೋಕ್ಷಿತಾ ಈ ವಾರದ ನಾಮಿನೇಷನ್ನಿಂದ ಪಾರಾಗಿ ಬಿಗ್ ಬಾಸ್ ಫಿನಾಲೆ ವಾರವನ್ನು ತಲುಪಿದ್ದಾರೆ. ಹನುಮಂತುಗೆ ಸಾಕಷ್ಟು ಆಯ್ಕೆಗಳಿತ್ತು. ಹೀಗಿದ್ರೂ ಹನುಮಂತು ಮೋಕ್ಷಿತರನ್ನೇ ಆಯ್ಕೆ ಮಾಡಿ ಸೇಫ್ ಮಾಡೋದಕ್ಕೆ ಒಂದಿಷ್ಟು ಕಾರಣಗಳಿವೆ ಎನ್ನಲಾಗ್ತಾ ಇದೆ. ಅದೇನೆಂದರೆ, ಮೋಕ್ಷಿತಾ ಕೂಡ ಸೇಫ್ ಆಗಿ ಆಟವನ್ನು ಆಡ್ಕೊಂಡು ಬಂದವಳು. ಜೊತೆಗೆ ಒಂದಷ್ಟು ದಿನಗಳ ಕಾಲ ಗೌತಮಿ ಹಾಗೆ ಮಂಜು ಜೊತೆಯಲ್ಲಿದ್ದು ಆಮೇಲೆ ಆ ತಂಡದಿಂದ ಹೊರಬಂದು ಒಂದು ರೀತಿ ಅನುಕಂಪದ ಅಲೆಯನ್ನು ಕೂಡ ಆಕೆ ಬಿಗ್ ಬಾಸ್ ಮನೆಯೊಳಗೆ ಗಳಿಸಿಕೊಂಡಿದ್ರು. ಅದು ಜನರಿಗೆ ತಾಟಿತ್ತು. ಅದು ಕೂಡ ಹನುಮಂತನಿಗೆ ಗೊತ್ತಿರಬಹುದು. ಅದೇ ಕಾರಣಕ್ಕೆ ಮೋಕ್ಷಿತಾ ಅವರನ್ನು ಉಳಿಸುವಂತಹ ಕೆಲಸವನ್ನು ಹನುಮಂತ ಮಾಡಿರಬಹುದು. ಇನ್ನು ಈ ಹಿಂದೆ ಕೂಡ ಭವ್ಯ ಹನುಮಂತನಿಗೆ ಹೊಡೆದರೂ ಕೂಡ ಹನುಮಂತ ಅದಕ್ಕೆ ರಿಯಾಕ್ಟ್ ಮಾಡದೆ ತನ್ನ ದೊಡ್ಡ ಗುಣವನ್ನು ಪ್ರದರ್ಶಿಸುವ ಮೂಲಕ ಜನರ ಕಣ್ಣಿನಲ್ಲಿ ಒಳ್ಳೆಯವನಾಗಿದ್ದ. ಇಲ್ಲಿ ಹನುಮಂತ ನಿಜಕ್ಕೂ ಅದೇ ರೀತಿಯ ವ್ಯಕ್ತಿಯ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಪರ್ಧಿಯಾಗಿ ಆ ರೀತಿ ಆಟ ಆಡ್ತಿದ್ದಾನಾ, ಇದು ಯಾವುದು ಕೂಡ ಮುಖ್ಯ ಆಗೋದಿಲ್ಲ. ಜನರ ಮನಸ್ಸನ್ನು ಗೆಲ್ಲೋದು ಮಾತ್ರವೇ ಬಿಗ್ ಬಾಸ್ ಮನೆಯೊಳಗೆ ಮುಖ್ಯ ಆಗೋದು. ಅದನ್ನು ಹನುಮಂತ ಎಲ್ಲ ಸ್ಪರ್ಧಿಗಳಿಗಿಂತ ಉತ್ತಮವಾಗಿಯೇ ಮಾಡಿಕೊಂಡು ಬರ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಬಿಗ್ ಬಾಸ್ನಲ್ಲಿ ಹನುಮಂತ ತೆಗೆದುಕೊಳ್ತಾ ಇರುವಂತಹ ಇಂತಹ ಅಚ್ಚರಿಯ ತೀರ್ಮಾನಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಾರಿಯ ಬಿಗ್ ಬಾಸನ್ನು ಯಾರು ಗೆಲ್ಲಬಹುದು ಅನ್ನೋದ್ರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.